ಅಬ್ಬಬ್ಬಬ್ಬ ಸಾಕಾಯ್ತು ಇವತ್ತು. ಬೆನ್ನೆಲ್ಲ ನೋತೈತೆ. ಎಲ್ಲೋ ಅಲ್ಲಿ ಕೂಲಿಗೆ ಹೋಗಿರ್ತವೆ, ಹಂಗೆ ಸೊಪ್ಪನ್ನು ಚೆನ್ನಾಗಿತ್ತು, ಅದಕ್ಕೆ ಕಿತ್ಕೊಂಡು ಬಂದಿದ್ದೀನಿ. ಮೊದಲು ನನ್ನ ಮಗಳಿಗೆ ಬಿಡಿಸಿ ಚೆನ್ನಾಗಿರೋದು ಎತ್ತಿಟ್ಬಿಡ್ಬೇಕು. ಆಮೇಲೆ ಮೆಕ್ಕಿದಿಲ್ಲಿಟ್ರೆ ಮಾಡ್ಕೊಂಡು ತಿಂದರೆ ತಿನ್ನಲಿ, ಇದ್ರೆ ಇರಲಿ, ನನಗೇನು. ಅಮ್ಮ 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 ಬಾರಮ್ಮ, ಕುತ್ಕೋ ಬಾಬಾ. ಅಮ್ಮ ಅಮ್ಮ ನಾನು ಒಬ್ಬಳೇ ಬಂದಿಲ್ಲ, ನಿಮ್ಮ ಮಳೆಯಂದ್ರು ಬಂದವ್ರೆ, ಈಚೆ ಅವರೇ. ಆಯ್ತಾ, ಅವ್ರಿಗೆ ನೀನು ತುಂಬ ಮರ್ಯಾದೆ ಕೊಟ್ಟು ಮಾತಾಡೋಯ್ತಾ. ಅವ್ರಂತರ ಸೂಕ್ಷ್ಮ ಜಾಸ್ತಿ. ಆಮೇಲೆ ಒಂದ್ಸತಿ ಕೋಪ ಮಾಡಿಕೊಂಡ್ರೆ ಈ ಕಡೆ ತಿರುಗೋ ನೋಡಲ್ಲಮ್ಮ, ನಿನಗೆ ಗೊತ್ತಲ್ಲ. ಅದನ್ನು ನೀನು ನನಗೆ ಹೇಳ್ಕೊಡ್ಬೇಕಾ? ನನಗೆ ಗೊತ್ತು, ಕೂತ್ಕೋ. ಬರಲಿ ಒಳಗೆ ಅಲ್ಲೇಂದ್ರು ನಾನು ಮಾತಾಡ್ಸ್ಕೊತೀನಿ, ಕೂತ್ಕೋ. ಇಲ್ಲ ಹೋಗಿ ಕರೀಲ್ಲ ನಾನೇ. ನೀನೇ ನೋಡ್ಬೇಡ, ನೋಡಿ ನಿಮ್ಮ ಅಲ್ಲೇಂದ್ರೆ ಬಂದ್ರೆ ನೋಡು. ಬರ್ರಿ ಅಲ್ಲೇಂದ್ರೆ, ಬರ್ರಿ ಒಳಗಡೆ ಬರ್ರಿ, ಚೇರ್ ತಗೊಬರ್ತೀನಿ ರೀ. ಬರ್ರಿ ಕೂತ್ಕೋ, ಬರ್ರಿ ಅಲ್ಲೇಂದ್ರೆ. ಪರವಾಗಿಲ್ಲ ಅತ್ತೆ, ಕೆಳಗಡೆನ ಕೂತ್ಕೊಂತೀನಿ ಬಿಡಿ. ನೋಡ್ರೇನಮ್ಮ ನಿನ್ನ ಅಳಿಯ ಎಷ್ಟು ಒಳ್ಳೆಯವ್ರು ಗೊತ್ತಾ ನಿನ್ನ ಅಳಿಯ. ಒಂದು ಸಿಗರೇಟ್ ಸೇದಲ್ಲ, ಒಂದು ಕುಡಿಯಲ್ಲ, ಒಂದು ಹುಡುಗಿನ ಕಣ್ಣೆತ್ತಿ ನೋಡಲ್ಲ, ತುಂಬ ಒಳ್ಳೆಯವ್ರು ಗೊತ್ತಾ. ಇಂಥ ಹಳ್ಳಿ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೀನು. ನನ್ನಂತ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಕಣಮ್ಮ ಉಮ್ಮ, ದೇವ್ರಂಥವ್ರು ನನ್ನ ಅಳಿಯ. ಆದರೆ ನನ್ನ ಮಕ್ಕಳು ಸರಿ ಇಲ್ಲ ಅಷ್ಟೇ. ಒಬ್ಬನಂತವನೇ ಹೆಂಡತಿ ಮಾತು ಕೇಳ್ತಾನೆ, ಇನ್ನೊಬ್ಬನಂತೂ ಹೇಳೋ ಮಾತೆ ಕೇಳಲ್ಲ. ಆದರೆ ನನ್ನ ಅಳಿಯಂಗಲ್ಲ, ದೇವ್ರಂತ ಅಳಿಯ ಸಿಕ್ಕವನೇ ನನಗೆ ಮಾತ್ರ. ಬಾರಪ್ಪ ಕುತ್ಕೋ, ಬಾರಪ್ಪ. ಸರಿ ಐತೆ, ನನಗೇನು ಸೇರ್ಬೇಡಲ್ಲ, ಕೆಳಗೆ ಕುತ್ಕೊತೀನಿ. ಸರಿ ಐತೆ. ಸರಿನಪ್ಪ, ಹಂಗೆ ಆಗಲಿ. ಅಮ್ಮ ಇದೇನು ಸೊಪ್ಪು ಇಷ್ಟು ಚೆನ್ನಾಗೈತೆ, ಏನು ಇವಾಗ ತಂದ? ಹೂನಮ್ಮ ಉಮ್ಮ. ಇವ ಅಲ್ಲಿ ಕೂಲಿಗೆ ಹೋಗಿದ್ನ, ಬರಬೇಕಾದ್ರೆ ಹಂಗೆ ಕಿತ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿ. ಅದಕ್ಕೆ ಇವಾಗ ಬಿಡಿಸ್ತಾ ಇದ್ದೀನಿ ನಿನಗೇನೆ. ಫಸ್ಟ್ ನಿನಗೆ ಬಿಡಿಸ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಮೆಕ್ಕಿರೋದು ಬೇಕಾದ್ರೆ ಇಲ್ಲಿ ಇಡೋಣ ಅಂತ ಬಿಡಿಸ್ತಾ ಇದ್ದೆ. ಅಷ್ಟಲ್ಲಿ ನೀನು ಬಂದೆ. ಸರಿ ಕೂತ್ಕೋ. ಹಂಗೇನಮ್ಮ, ತುಂಬ ಚೆನ್ನಾಗೈತೆ. ಸರಿಮ್ಮ. ಎಲ್ಲಿ ನೀನು ಸೊಸೆ ಕಾಣಿಸ್ತಾ ಇಲ್ಲ? ನೀನು ಚೆನ್ನಾಗಿ ಹೇಳಿದೆ. ಬೇಡ ಬೇಡ ಅಂದರು ಅದು ಯಾವುದೋ ಒಂದು ಅಂಗಡಿಯಾಗ ಕೊಟ್ಟವನಲ್ಲ ನಿಮ್ಮ ಅಣ್ಣ. ಆವಾಗಿಂದಂತೂ ಇವಳು ನಡೆಯೋಕ್ಕಾಗೋದು, ಅದ್ರಾಗೆ ಕೂತಿರ್ತಾಳೆ. ಹೋಗು. ನೋಡಮ್ಮ, ನೀನು ಈಗಲಿಂದನೇ ಚೆನ್ನಾಗಿ ಪೈ ಹಾಕ್ಸಿ ನೀನು ಹೇಳ್ದಂಗೆ ಕೇಳಂಗೆ ಇಟ್ಕೊ, ಅಷ್ಟಾಯ್ತಾ. ನೀನು ಸ್ವಲ್ಪ ಸದ್ರ ಕೊಟ್ಟರೆ ಅಷ್ಟೇ. ಏನು ಭಯ ಬೇಡ ಒಂಚೂರಾದ್ರು. ಅಲ್ಲ, ನಾನು ನಿಮ್ಮ ಅಳಿಯಂದ್ರ ಮನೆಗೆ ಬಂದಿದ್ದೀನಿ, ಅವಳಲ್ಲಿ ಕೂತ್ಕೊಂಡ್ಬಿಟ್ರೆ ಇಲ್ಲಿ ನಮಗೆ ಬಂದಿರೋರಿಗೆ ಟೀ ಮಾಡ್ಲಾ, ಕಾಫಿ ಮಾಡ್ಲಾ, ತಿಂದು ಕುಡಿಯೋದು ಅಂತ ಹೇಳಕ್ಕೆ ಒಂದು ಮಾತು ಹೇಳೋಕ್ಕಾಗಲ್ಲ ನಿಮ್ಮ ಜೊತೆಗೆ. ಅಷ್ಟು ಕಷ್ಟನಾ? ಅವಳಿಗೆ ಇದೆ ಇದಕ್ಕೆಲ್ಲ. ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತ ಅವಳು ಕೆಣಕ್ತಾ ಇರೋದು. ನಿಮ್ಮ ಅಣ್ಣ ಬರಲಿ, ನಿಮ್ಮ ಅಣ್ಣ ಹತ್ರ ಮಾತಾಡ್ಕೊತೀನಿ ನಾನು. ಇವಾಗೇನು ತಲೆ ಕೆಡಿಸ್ಕೊಂಬೇಡ ಬಿಡು. ಅಲ್ಲಿರಬೇಕು ಫ್ರಿಜ್ಜಲ್ಲಿ. ಟೀ ಏನಾದರೂ ಮಾಡೋಗಮ್ಮ ಅಳಿಯಂದ್ರಿಗೆ. ಅಲ್ಲ ಅತ್ತೆ, ನಮ್ಮನ್ನೇ ಈ ಥರ ನೋಡ್ಕೊತಾರೆ ಮನೆಗೆ ಬಂದರೆ, ನಿಮ್ಮನ್ನೇನು ಚೆನ್ನಾಗಿ ನೋಡ್ಕೊತಾರೆ ಇಲ್ಲ. ನನಗೆ ಯಾಕೆ ಡೌಟಮ್ಮ. ಅತ್ತೆ, ನೀವೊಂದು ಕೆಲಸ ಮಾಡಿ, ನಮ್ಮ ಜೊತೆ ಬಂದುಬಿಡಿ ಅತ್ತೆ, ನಮ್ಮ ಮನೇಲಿ ಇರಿ, ಅಲ್ಲೇ ತಿನ್ಕೊಂಡು ಅಲ್ಲೇ ಇರಿವ್ರಂತೆ. ಬರ್ರಿ, ಇವ್ರು ನೋಡ್ಕೊಂಡು ಸಾಕು. ನಾನು ಎಲ್ಲೆಲ್ಲಿ ನೋಡಿದ್ದೀನಿ, ಈ ಥರ ನೋಡಿಲ್ಲಮ್ಮ. ನೋಡ್ದೇನಮ್ಮ, ನೋಡ್ದೆ ನಿಮ್ಮ ಮಳೆ ಅಂದರೆ ಎಷ್ಟು ಒಳ್ಳೆಯವರಂತೆ. ನಿನ್ನ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾರೆ. ಇವರು ಸರಿಯಾಗಿ ನೋಡಲ್ಲ, ಏನಿಲ್ಲ, ಪಾಪ ಅತ್ತೆ ನಮ್ಮನೆ ಕರ್ಕೊಂಬರೋಣ ಅಂತ ಇರ್ತಾರೆ, ಗೊತ್ತೇನಮ್ಮ? ನಮ್ಮ ನಿಮ್ಮಪ್ಪ ಹೋದ್ಮೇಲಂತೂ ನನ್ನ ಯಾರು ಚೆನ್ನಾಗಿ ನೋಡ್ಕೊಳಲ್ಲ. ಹೆಂಗೋಗ್ಬಿಡು, ನಿನ್ನ ಚೆನ್ನಾಗಿ ನೋಡ್ಕೊತಾರೆ ಅಳೆಂದ್ರೆ ಅಷ್ಟು ಸಾಕು ನನಗೆ. ನೀನು ಅಳೆಂದ್ರು ಚೆನ್ನಾಗಿದ್ರೆ ಸಾಕು ನನಗೆ. ಅಳ್ಬೇಡ, ಸುಮ್ಮನೆ ಮಕ್ಕಳು ನೋಡಿದ್ರು ನೀನು ಅಳ್ಬೇಡ. ನಾನು ಕಾಫಿ ಮಾಡ್ಕೊಂಡ್ಬರ್ತೀನಿ, ಅಳ್ಬೇಡ, ಸುಮ್ಮನೆ ಇರು. ಅವ್ರಿಗೆಲ್ಲ ಐತೆ ಇರು. ಮತ್ತೆ ನಿಮ್ಗೇನಾದರೂ ಇಲ್ಲಿರೋಕ್ಕೆ ತುಂಬ ಕಷ್ಟ ಆಯಿತು ಅಂದರೆ ಬನ್ನಿ ಅತ್ತೆ, ನಾನು ನೋಡ್ಕೊತೀನಿ, ನೀವೇನು ತಲೆ ಕೆಡಿಸ್ಕೊಂಬೇಡ್ರಿ. ಇಲ್ಲ ಅಲ್ಲಿಂದ ನಾನು ಬರಲ್ಲ, ಇಲ್ಲೇ ಇರ್ತೀನಿ. ನೀವು ಬೇರೆ ಬಾಡಿಗೆ ಮನೇಲಿದ್ದೀರ, ಪಾಪ ಮಗಳನ್ನ
ನೋಡ್ಕೊಬೇಕು, ಬಾಡಿಗೆ ಕಟ್ಟಬೇಕು, ದುಡಿಯೋದೊಬ್ಬರು, ಜೀವನ ಮಾಡೋಕ್ಕೆ ಕಷ್ಟ ಇದೆ. ಆದರೆ ಒಂದು ಸಂತೋಷ ಏನಂದರೆ ಅಪ್ಪ ಅಮ್ಮ ಮಾತು ಕೇಳಿ ನನ್ನ ಮಗಳನ್ನ ನೀವು ದೂರ ಮಾಡಿಲ್ಲ. ನನ್ನ ಮಗಳಿಗೋಸ್ಕರ ಅವ್ರನ್ನೇ ದೂರ ಮಾಡಿದ್ದೀರ. ನೀವು ದೇವ್ರಂತವ್ರು ಹೊಳಿ ಅಂದರೆ ನೀವು. ಕಾಫಿ ತಗೊಳ್ರಿ ಅಮ್ಮ, ನಿನ್ಗೂ ತಗೋಬರ್ಲಮ್ಮ? ಬೇಡಮ್ಮ, ನೀನು ಯಾಕೆ ಕಷ್ಟ ಬೀಳ್ತೀಯ? ಬೇಡ ಬಾ, ಹಳೆ ಅಂದ್ರು ಕೊಟ್ಟಿಲಿ. ನೀನು ಬಂದು ಕೂತ್ಕೋ ಬಾ.